ಜನಗಳು ಭಕ್ತಾದಿಗಳು ಯಾವ ರೀತಿ ಇರ್ತಾರೆ ಅಂತಂದರೆ ಅದನ್ನು ನಾವು ಕಲ್ಪನೆ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಾವು ಹೋದಾಗ ಎಲ್ಲ ಸಹಿತ ಎಷ್ಟು ಲಕ್ಷ ಜನ ಬೇಕಾದ್ರೆ ಇರಲಿ, ನಮ್ಮನ್ನು ಅಷ್ಟು ಪ್ರೀತಿಯಿಂದ ಅವರಿಗೆ ಅದ್ಭುತವಾಗಿರ್ತಕ್ಕಂತಹ ಒಂದು ನಗು ಭಗವಂತ ಗಣೇಶ ಕೊಟ್ಟಿದ್ದಾನೆ. ಎಷ್ಟು ಜನ ಬಂದು ಅವರಿಗೆ ಮಾಡ್ತಿರ್ತಾರೆ, ಅವರು ಬಹಳ ಅದ್ಭುತವಾಗಿ ನಮ್ಮನ್ನು ಅನುಗ್ರಹಿಸ್ತಾ ಇರ್ತಾರೆ, ಆಶೀರ್ವಾದ ಮಾಡ್ತಾ ಇರ್ತಾರೆ. ಮಹಾಗಣಪತಿ ಇವತ್ತು ಇಲ್ಲಿ ತನಕ ಬಂದು ಮೇಲ್ಗಡೆ ನಮ್ಮ 3ನೇ ಫ್ಲೋರ್ ತನಕ ಬಂದು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅಂತಂದರೆ ಇದಕ್ಕಿಂತ ದೊಡ್ಡ ಸೌಭಾಗ್ಯ ನಮಗಿಲ್ಲ. ನಾನು ಶನಿವಾರ ಸಂಕಷ್ಟಿ ದಿವಸನೇ ಹುಟ್ಟಿರುವಂಥದ್ದು, ಮಾರ್ಚ್ 17ನೇ ತಾರೀಕು. ಮಹಾಗಣಪತಿ ನಾವು ಚಿಕ್ಕವರಿದ್ದಾಗಿಂದನೂ ಗಣಪತಿದ್ದೇ ಆಟ ಆಡ್ಕೊಂಡೇ ಬರ್ತಾ ಇದ್ದೆ. ನಾವು ಗಣಪತಿ ಏನೋ ಒಂಥರ ಫ್ರೆಂಡ್ ಥರ ನಮಗೆ, ಇವತ್ತಿಗೂ ಅಷ್ಟೇ. ಆ ದೊಡ್ಡ ಗಣಪತಿಯ ಅನುಗ್ರಹ ನಮ್ಮ ಮೇಲೆ ನೀವು ಇಟ್ಟಿದ್ದೀರಾ. ವೇದ ಬ್ರಹ್ಮ ನಮ್ಮ ಹರೀಶ್ ಗುರುಗಳು ಇವತ್ತು ಆಗಮಿಸಿರುವಂಥದ್ದು ನಮ್ಮ ತಂದೆಯವರ ಜನ್ಮದಿನ ಸಂದರ್ಭದಲ್ಲಿ ಬಂದು ನಮ್ಗೆಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ. ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ನಿಜವಾಗ್ಲೂ ಪುಣ್ಯವಂತರು. ಯಾಕಂದರೆ ಬರದೇ ಇರೋರೆಲ್ಲ ಆ ಒಂದು ಸೌಭಾಗ್ಯದಿಂದ ಮಿಸ್ ಮಾಡ್ಕೊಂಡ್ರು ಅಂತ ಹೇಳ್ಬೋದು. ನಮ್ಮ ಪ್ರವೀಣ್ ಬಾಬು ಮಹಾಲೆಯವರ ಪುಸ್ತಕ ಬಿಡುಗಡೆ ಕೂಡ ಸಮಾರಂಭದಲ್ಲಿ ತಾವು ಉಪಸ್ಥಿತರಿದ್ರಿ. ನಮ್ಮ ಈ ಕಾರ್ಯಕ್ರಮ ಸಣ್ಣ ಕಾರ್ಯಕ್ರಮ ಗುರುಗಳೇ, ದೊಡ್ಡ ಗಣೇಶನ ನೀವು ಇಲ್ಲಿ ಬಂದಿರುವಂಥದ್ದು ನಮಗದು ನನ್ನ ಮಾತೇ ಬರ್ತಾ ಇಲ್ಲ. ತುಂಬ ನನಗೆ ಸಂತೋಷ ಆಗ್ತಾ ಇದೆ. ನಿಮ್ಮ ಅನುಗ್ರಹ ಆಶೀರ್ವಾದ ಸದಾ ಕಾಲ ನಮ್ಮ ಮೇಲೆ ಇದೇ ಥರ ಇರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ತಂದೆಯವರಿಗೆ ಕೂಡ ನಾವು ಈಗಾಗಲೇ ಒಂದು ಅಭಿನಂದನೆನ ಅವ್ರಿಗವರು ಸಮರ್ಪಣೆ ಮಾಡಿದ್ದೇವೆ. ಅವ್ರು ಯಾವುದಕ್ಕೂ ಬರೋದಿಲ್ಲ ಅಂತಿದ್ರು. ನಾನು ಎಲ್ಲಿಗೂ ಬರೋದಿಲ್ಲ, ನೀವು ಎಲ್ಲೂ ನಂಗೆ ಹೇಳ್ಬೇಡಿ ಅಂತೇಳಿ ಬೆಳಗ್ಗೆ ರಾಮಣ್ಣನಿಗೆ ಫೋನ್ ಮಾಡಿ ಹೇಳಿದ್ದೀನಿ. ನಾನು ತಂದೆರಿಗೆ ಫೋನ್ ಮಾಡಿ ಕಾಯ್ತಾ ಇದ್ದೀವಿ ಗಣೇಶನ ದೇವಸ್ಥಾನದಾಗೆ ಅಂದರೆ ಬರ್ತಾರವರು ಅಂತ ಅಂದೆ ನಾನು. ಅವಾಗ ಹೊರಟು ಬಂದರು ಅವರು. ಅವರ ಒಂದು ಪ್ರೀತಿ ವಿಶ್ವಾಸ ನಮ್ಗೆ ಕೊಟ್ಟಿರ್ತಕ್ಕಂಥ ಸಂಸ್ಕಾರ, ಅದ್ರ ಬಗ್ಗೆ ನಾವು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ತಾಯಿ ತಂದೆ ಎರಡೂ ಕೂಡ ಅವರಲ್ಲೇ ನಾವು ನೋಡ್ತಾ ಇದ್ದೀವಿ. ನಮ್ಮ ಒಂದು ಕಿಂಚಿತ್ತು, ಯಾಕಂದ್ರೆ ಆ ಋಣನ ಯಾರ ಕೈಗೂ ತೀರ್ಸೋದಕ್ಕೆ ಸಾಧ್ಯ ಇಲ್ಲ. ಪ್ರವೀಣ್ ಬಾಬು ಮಾಲಿಯವರು ನಾನಿವತ್ತು ಭಾವೋದ್ವೇಗಕ್ಕೆ ಒಳಗೆ ಆಗಬಾರ್ದು ಅಂತಿದ್ದೀನಿ. ಯಾಕಂದ್ರೆ ಹಂಗೆ ಆಗ್ಬಿಟ್ರೆ ನಮಗೆ ಕಾರ್ಯಕ್ರಮ ನಡೆಸೋದಕ್ಕೆ ಆಗೋದಿಲ್ಲ. ಪಾಪ ಅವರು ಕಣ್ಣಲ್ಲಿ ಅವರಿಗೆ ಅದು ಹೇಳೋದಕ್ಕೆ ಆಗೋದಿಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ಉಪಕಾರ ಇವತ್ತು ತಾವೆಲ್ಲ ಬಂದಿದ್ದೀರಿ. ತಂದೆಯವರು ಒಂದು ಅಭಿನಂದನೆಗಳು ಕೂಡ ಸಲ್ಲಿಸಿದ್ದೇವೆ. ನಮ್ಮ ದಿವ್ಯ ಆಶೀರ್ವಾದ ನಮ್ಗೆ ಸಿಕ್ಕಿರುವಂಥ ಸೌಭಾಗ್ಯ ಅಂತ ಪರಿಭಾವಿಸ್ತೇವೆ. ಸದಾ ಸರ್ವದಾ ಇದೇ ರೀತಿ ನಿಮ್ಮ ಅನುಗ್ರಹ ಇರಲಿ.